ಟು ಚಂದು ಶಿವ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಎಲ್ಲಿ ಹೊರಟಿದ್ದೀವಿ ಅಂದರೆ ಬೆಂಗಳೂರಿಗೆ ಬನ್ನೇರುಘಟ್ಟ ಫಂಕ್ಷನ್ ಇತ್ತು. ಹಾಗಾಗಿ ಹೊರಟಿದ್ವು, ಫಂಕ್ಷನ್ ಮುಗಿಸ್ಕೊಂಬರೋಣ ಅಂತ ಹೇಳಿ. ಹೋಗೋದಕ್ಕೇನು ಪ್ಲ್ಯಾನ್ ಮಾಡಿರಲಿಲ್ಲ. ತುಮಕೂರು ಬೆಂಗಳೂರು ದೂರ ಅಲ್ವಾ, ಹಾಗಾಗಿ ಸುಮ್ಮನೆ ಆಗಿದ್ದು. ನಮ್ಮನೇಲೂ ಅವತ್ತು ಅಪ್ಪಾಜಿ ಫೋನ್ ಮಾಡಿ ಮತ್ತೆ ಹೋಗಿ ಬರೋದಂತೆ ಬನ್ನಿ ಅಂತ ಹೇಳಿದ್ರು. ನಾನು ಕೂಡ ಅವತ್ತಿನ್ನು ಹೋಗೋ ಪ್ಲ್ಯಾನ್ ಇರಲಿಲ್ವಲ್ಲ, ಮಾಮೂಲಿ ಥರನೇ ನಾನೆಲ್ಲ ಕೆಲಸ ಮಾಡಿಕೊಂಡು ಎಕ್ಸಸೈಸು ತಿಂಡಿ ಮಾಡೋಣ ಅಂತ ಹೋದೆ. ಆವಾಗ ಫೋನ್ ಮಾಡಿದ್ರು. ತಿಂಡಿ ಅಡುಗೆ ಲೇಟ್ ಆಗುತ್ತೆ ಅಂತ ಹೇಳಿ ದೋಸೆ ಮಾಡೋದಕ್ಕೆ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನೆಲ್ಲ ಫ್ರಿಜ್ಜಿಗೆ ಎತ್ತಿಟ್ಟು ನಮ್ಮನೆಯಲ್ಲೂ ಕೂಡ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅಲ್ಲಿಗೆ ಊಟ ಕೊಟ್ಟು ಕಳಿಸ್ಬೇಕಾಗಿತ್ತಲ್ಲ, ಹಾಗಾಗಿ ಅಡುಗೆನೇ ಮಾಡಿ ಅವ್ರಿಗೆ ಕೊಟ್ಟು ಕಳಿಸಿ ಬೇಗ ಬೇಗ ರೆಡಿಯಾದು. ನಮ್ಮ ಶಾರು ಅಂತ ಕಾರಲ್ಲಿ ಸುಮ್ಮನೆ ಕೂರೋದಿಲ್ಲ, ಕಾರ್ನಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿದ್ಲು. ಅಡುಗೆ ಎಲ್ಲ ಮಾಡಿಕೊಟ್ಟು ಕಳಿಸಿ ನಾನು ಕೂಡ ಬೇಗ ಬೇಗ ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ 10 ಗಂಟೆ ಆಯಿತು. ಅಡುಗೆ ಮಾಡಿಟ್ಟು ತೋಟಕ್ಕೆ ಕೊಟ್ಟು ಕಳಿಸಿ ನಾನು ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮನೆಯವರು ಕೂಡ ಗುಬ್ಬಿಗೆ ಬಿಟ್ಟು ಬಂದರು. ಬಸ್ನಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ತಮ್ಮನ ಕಾರಲ್ಲಿ ಹೊರಟು. ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ತುಮಕೂರಿನಲ್ಲೇ ಪಾರ್ಕಿಗೆ ಹೋಗಿದ್ವು. ಪಾರ್ಕ್ನಲ್ಲಿ ಮಕ್ಕಳದ್ದು ಆಟ ತುಂಬ ಜಾಸ್ತಿ. ನಮ್ಮ ಶಾರುಗಂತೂ ಪಾರ್ಕಿಗೆ ಕರ್ಕೊಂಡೋಗು ಅಂತ ತುಂಬಾ ಆಟ ಮಾಡ್ತಾಯಿದ್ಲು. ಹಾಗಾಗಿ ತುಮಕೂರಿನಲ್ಲೇ ಪಾರ್ಕಿಗೆ ಹೋಗಿದ್ವು. ಅಮಾನಿ ಕೆರೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಕೂಡ ಫಸ್ಟ್ ಟೈಮು ಇಲ್ಲಿಗೆ ಹೋಗಿರೋದು. ಈ ಪಾರ್ಕ್ನಲ್ಲಿ ಎಂಟ್ರಿನಲ್ಲೇ ಫೀಸ್ ಕೊಟ್ಟು ಒಬ್ಬರಿಗೆ 20 ತೊಗೊಳ್ತಾರೆ. ಅಮಾನಿ ಕೆರೆ ಪಾರ್ಕಿಗೆ ಹೋದ್ವು. ಎಂಟ್ರೆನ್ಸ್ನಲ್ಲೇ ನೋಡಿ ಫೋಟೋ ತೊಗೊಳೋದಕ್ಕೆ ಜಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ವ. ಎಲ್ಲರೂ ಫೋಟೋಗಳನ್ನ ತೊಗೊಂಡು ನಾನು ಕೂಡ ಒಂದು ಸೆಲ್ಫಿ ಎಲ್ಲರದ್ದು ಜೊತೆಲಿ ಹೋಗಿದ್ವಲ್ಲ, ಸ್ವೀಟ್ ಮೆಮೊರಿಯಾಗಿ ಉಳ್ಕೊಳುತ್ತೆ. ಹಾಗಾಗಿ ಒಂದು ಫೋಟೋ ತೊಗೊಂಡು ಎಲ್ಲರದ್ದು ಹೋದ್ವು. ಮಕ್ಕಳದಂತೂ ಆಟ ಆಡೋದಕ್ಕೆ ಫಸ್ಟು, ಅವರು ಅಂತೂ ಹೋಗಿ ಬೇಗನೆ ಹೋಗ್ತಾಯಿದ್ರು. ನಮ್ಮ ಶಾರುದೇ ಫಸ್ಟು ಆಟ ಆಡೋದಕ್ಕೆ, ಜಾರಬಂಡಿ ಆಡೋದಕ್ಕೆ ಹೋಗಬೇಕು ಅಂತ ಹೇಳಿ ಎಲ್ಲರೂ ಮುಂದೆ ಬೇಗ ಅವರಂತೂ ಮುಂದೆ ಬೇಗ ಹೋದರು. ನಾನೇ ನಿಧಾನಕ್ಕೆಲ್ಲ ಕೊನೆಯಲ್ಲಿ ವೀಡಿಯೋ ಮಾಡಿಕೊಂಡು ನಿಧಾನವಾಗಿ ಹೋದ್ನಿ. ನೋಡಿ, ಇಲ್ಲಿ ಫಸ್ಟ್ ಇದ್ದಿದ್ದು ಜೆಂಟ್ಸ್ಗೆ ಇತ್ತು, ಅಲ್ಲಿ ಲೇಡೀಸ್ ಇರಲಿಲ್ಲ. ಇನ್ನೊಂದು ಕಡೆ ಲೇಡೀಸ್ಗೂ ಕೂಡ ಇದೆ. ಅದು ಕೊಲಿಕೊಂಬರುತ್ತೇನೆ ಅದು ಬರ್ರಿ ಇಬ್ರು ಇಬ್ರು ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಮಗಳು ಮತ್ತು ನಮ್ಮ ತಮ್ಮ ಮಗಳು. ಅವಳು ಇಲ್ಲಾಸೆನೇ ಹೋಗ್ಬೇಕಾಗಿತ್ತು, ಹತ್ತಕ್ಕಾಗ್ತಾ ಇಲ್ಲ ಅವಳಿಗೆ. ನಾವಂತೂ ತುಂಬಾ ನಗ್ತಾಯಿದ್ವು. ಎಲ್ಲ ಆಟ ಆಡಿಕೊಂಡು ಮಕ್ಕಳು ಎಲ್ಲ ಟ್ರೈ ಮಾಡೋದು, ಅಲ್ಲಿದ್ದು ಆಟ ಆಡೋದ್ರಲ್ಲೆಲ್ಲ ಆಟ ಆಡಿ ನಾವೊಂದ್ಸಲ ಮಾಡೋದೆಲ್ಲ ತುಂಬ ಚೆನ್ನಾಗಿತ್ತು. ಲೇಡೀಸ್ಗೆ ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ವಾಕ್ ಬಂದರೆ ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ವಾಕ್ ಮಾಡೋದಕ್ಕೆ, ಸಂಜೆ ವಾಕ್ ಮಾಡೋದಕ್ಕೂ ಇದೆ. ಹಾಗೆ ಎಕ್ಸಸೈಸ್ಗಳನ್ನ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಯಿತು. ನಾನು ಒಂದು ಸಲ ಇದನ್ನು ಟ್ರೈ ಮಾಡಿ ಬಂದು ಹಾಗೆ
ಇನ್ನೊಂದು ಸೈಡು ಬೋಟಿಂಗ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ನಾವು ಏನು ಹೋಗೋದಕ್ಕೆ ಹೋಗಲಿಲ್ಲ. ಇಲ್ಲಿ ಗಾಂಧೀಜಿಯವರ ಸ್ಟ್ಯಾಚ್ಯೂ ಕೂಡ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮುಂದಗಡೆ ಗಾಂಧೀಜಿಯವರು, ಹಿಂದೆ ಎಲ್ಲ ಇರೋದು ಏನು ಅಂತ ಸರಿಯಾಗಿ ನನಗೂ ಗೊತ್ತಾಗಲಿಲ್ಲ, ಫ್ರೀಡಮ್ ಫೈಟರ್ಸ್ ಏನೋ ಇರ್ಬೋದು ಅನಿಸುತ್ತೆ. ಹಾಗೆಯೇ ಅಲ್ಲೂ ಕೂಡ ನೋಡ್ಕೊಂಡು ಬಂದು ತುಂಬ ಚೆನ್ನಾಗಿದೆ. ಹಾಗೆಯೇ ರಾತ್ರಿ ಬರೋದು ಲೇಟ್ ಆಯಿತು, ಬೆಂಗಳೂರಿಂದ ಫಂಕ್ಷನ್ ಮುಗಿಸ್ಕೊಂಡು. ನಾನು ಅದನ್ನು ಮುಗಿಸ್ಕೊಂಡು ಬಸ್ನಲ್ಲೇ ಊರಿಗೆ ಬರೋಣ ಅಂದ್ಕೊಂಡೆ, ಆದರೆ ರಾತ್ರಿ ಲೇಟ್ ಆಗೋದ್ರಿಂದ ಬಸ್ ಎಲ್ಲ ಸಿಗಲಿಲ್ಲ. ರಾತ್ರಿ ಒಂದೇ ಒಂದು ಬಸ್ ಇತ್ತಷ್ಟೇ, 7:45ಗೆ. ಅದು ಮಿಸ್ ಆದರೆ ಲೇಟ್ ಆಗೋದು ಇನ್ನೆಲ್ಲಿ ಅಂತ ಹೇಳಿ ಮನೆಗೇ ಬಂದು ಊರಿಗೆ, ಅಮ್ಮನ ಮನೆಗೆ ಬಂದು ಅಲ್ಲೇ ರಾತ್ರಿನೇ ಉಳ್ಕೊಂಡು ಮಾರ್ನಿಂಗ್ ನಾನು ವಾಕ್ ಮಾಡೋಣ ಅಂತ ಹೋಗಿ ತೋಟದ ಹತ್ರ ಎಲ್ಲ ನೋಡಿಕೊಂಡು ವಾಕ್ ಮಾಡಿಕೊಂಡು ಊರಿನಲ್ಲಿ ಮತ್ತೆ ತಿಂಡಿ ತಿಂದ್ಕೊಂಡು ಊರಿಗೆ ಬಂದ್ವಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.